ನೀವು ನೋಡ್ತಾ ಇದ್ದೀರಾ ಸಂದಿಲ್ ನ್ಯೂಸ್ 22/7 ಘೋರ ದಟ್ಟ ದರಿದ್ರ. ಸತತ 240 ಗಂಟೆಗಳ ಕಾಲ ಆ ಕಾಮಿ ಸ್ವಾಮಿಯದ್ದೇ ಎಲ್ಲವನ್ನೂ ತೋರಿಸಿ ನಿಮಗೆ ಸಾಕಷ್ಟು ಬೋರನ್ನು ಹುಡಿಸಿದ್ದೀವಿ. ಆದರೆ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ, ನಮಗೆ ಬೇರೆ ಯಾವುದು ನ್ಯೂಸ್ ಸಿಗದ ಕಾರಣ ನಾವು ಅದನ್ನೇ ತೋರಿಸಬೇಕಾಯ್ತು. ಆದರೆ ಈಗ ಅದೃಷ್ಟವಶಾತ್ ಒಂದು ಹೊಸ ನ್ಯೂಸ್ ಸಿಕ್ಕಿದೆ. ಅದು ಏನಪ್ಪಾ ಅಂದ್ರೆ, ಒಬ್ಬ ಸಣ್ಣ ಹುಡುಗ ಬೋರ್ವೆಲ್ನಲ್ಲಿ ಬಿದ್ದು ಹೋಗಿದ್ದಾನೆ. ಅವನು ಹೇಗ್ ಬಿದ್ದ, ಯಾಕೆ ಬಿದ್ದ, ಅವನನ್ನ ಆಚೆ ತೆಗೆಯೋದು ಹೇಗೆ, ಇದು ಎಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡೋಣ. ಬೋರ್ವೆಲ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗಾಗಿ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ. ಬೋರ್ವೆಲ್ನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂತಹ, ಇನ್ಫ್ಯಾಕ್ಟ್ ಬೋರ್ವೆಲ್ನಲ್ಲೇ PhD ಪಡೆದಿರುವಂತಹ ದ ಬೋರ್ವೆಲ್ನ ಎಕ್ಸ್ಪರ್ಟ್ ನಿಷ್ಣಾತ್ ಬೋರದ್ವಾಜ್ ಅವರು. ತಮಗೆ ಶೋಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಹಲವಾರು ಚಿತ್ರಗಳನ್ನ ನಿರ್ದೇಶಿಸಿರುವಂತಹ ದ ಫೇಮಸ್ ಡೈರೆಕ್ಟರ್, ತುಂಬಾನೇ ಡಿಫ್ರೆಂಟ್ ಆಗಿ ಸಿನಿಮಾ ತೆಗಿತಾರೆ ಅಂತಾನೆ ಕಾಮನ್ ಆಗಿ ಎಲ್ಲರಲ್ಲೂ ಫೇಮಸ್ ಆಗಿರುವಂತಹ ದ ಫೇಮಸ್ ಡಿಫ್ರೆಂಟ್ ಡೈರೆಕ್ಟರ್ ಓಂ ಸ್ವಸ್ತಿಕ್ ರಾಜ್ ಅವರು ಪ್ಯಾನಲ್ಗೆ ಆಗಮಿಸಿದ್ದಾರೆ. ತಮಗೂ ಶೋಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಅವರದ್ದೇ ಚಿತ್ರದ ನಿರ್ಮಾಪಕರು, ದ ಫೇಮಸ್ ಪ್ರೊಡ್ಯೂಸರ್, ಹಲವಾರು ಸೂಪರ್ ಆಗಿ ಹಿಟ್ ಫಿಲ್ಮ್ಸ್ ಕೊಟ್ಟಂತಹ ಪ್ರೊಡ್ಯೂಸರ್ ಶ್ರೀಮಂತ್ ನಾಯಕ್ ಅವರು ಕೂಡ ಆಗಮಿಸಿದ್ದಾರೆ. ತಮಗೂ ಶೋಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಇವರ ಪರಿಚಯ ಅಂತೂ ನಿಮಗೆ ಇದ್ದೇ ಇದೆ. ಇವರು ಸಾಕಷ್ಟು ಬಾರಿ ಇದೇ ಪ್ಯಾನೆಲ್ ನಲ್ಲಿ ಕೂತು ಬೇಡದೇ ಇರೋ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವರ ಹೋದ ಚಿತ್ರ ಸಾಕಷ್ಟು ಕಾಂಟ್ರವರ್ಸಿಯನ್ನ ಹುಟ್ಟಾಕಿತ್ತು. ಇದೇ ಪ್ಯಾನೆಲ್ ನಲ್ಲಿ ಕೂತು ನಾವು ಚಿತ್ರಮಂದಿರಗಳಲ್ಲಿ ಆ ಚಿತ್ರ ಓಡಿದ್ದಕ್ಕಿಂತ ಹೆಚ್ಚಾಗಿ ಜಾಸ್ತಿ ದಿನ ಚರ್ಚೆಯನ್ನೇ ನಡೆಸಿದ್ವಿ. ಆ ಚಿತ್ರ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ತರಕಾರಿ ವೀರ ತರಾವರಿ ಕೋಸಂಬರಿ. ಬಾಸ್, ಅದು ಸೀಕ್ವೆಲ್. ನಾವು ಪ್ರೀಕ್ವೆಲ್ ಕೂಡ ತೆಗ್ದೋ. ಮೈ ಗಾಡ್, ಅದ್ರ ಹೆಸರು ತರಕಾರಿ ವೀರ ಕ್ಯಾರೆಟ್ ಮೂಲಂಗಿ ಅಂತ. ಓಕೆ ಓಕೆ, ಬಹಳ ಹಿಟ್ ಆಯ್ತು. ಇಟ್ ವಾಸ್ ಅ ವೆಜಿಟೇರಿಯನ್ ಹಿಟ್. ಓಕೆ, ಅದ್ರ ಬಗ್ಗೆ ಆಮೇಲೆ ಚರ್ಚೆಯನ್ನ ಮಾಡೋಣ. ಶ್ರೀಮಂತ್ ನಾಯ್ಕ್ ಅವರೇ, ನಿಮ್ಮ ಹೊಸ ಚಿತ್ರ, ಇನ್ಫ್ಯಾಕ್ಟ್ ಆ ಚಿತ್ರದ ಹೆಸರನ್ನೇ ಈ ಕಾರ್ಯಕ್ರಮಕ್ಕೂ ಇಟ್ಟಿರುವಂತದ್ದು, ಬೋರ್ವೆಲ್ ನಲ್ಲಿ ಬಿದ್ದವ್ರು ಯಾರು ಅಂತ. ಆ ಚಿತ್ರದ ಮುಹೂರ್ತವನ್ನ, ನೇರ ದೃಶ್ಯಾವಳಿಗಳನ್ನ 3 ಗಂಟೆಗಳ ಕಾಲ ಸತತವಾಗಿ ಎಕ್ಸ್ಕ್ಲೂಸಿವ್ ಆಗಿ ಇದೇ ವಾಹಿನಿಯ ಮೂಲಕ ನೇರ ದೃಶ್ಯಾವಳಿಗಳನ್ನ ನಮ್ಮ ವೀಕ್ಷಕರ ಮನೆಗಳಿಗೆ ತಲುಪಿ ಆ ಚಿತ್ರಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡುವಂತಹ ಪ್ರಯತ್ನವನ್ನ ಇದೇ ವಾಹಿನಿಯ ಮುಖಾಂತರ ಮಾಡಿದ್ವಿ. ಆದ್ರೆ ಕ್ಷಮಿಸಿ ಶ್ರೀಮಂತ್ ನಾಯಕ್ ಅವರೇ, ನಮಗೆ ಬಂದಿರುವ ವರದಿಗಳ ಪ್ರಕಾರ ಗಾಂಧಿನಗರದ ಗಲ್ಲಿಗಳಲ್ಲಿ ಗುಲ್ಲೆದ್ದಿರುವ ಗಾಸಿಪ್ ಏನೆಂದರೆ ಆ ಚಿತ್ರ ಅರ್ಧಕ್ಕೆ ನಿಂತು ಹೋಗಿದೆ ಅಂತ. ಇದು ಎಷ್ಟು ಮಟ್ಟಿಗೆ ನಿಜ? ಇಲ್ಲ, ನಿಜಾಗ್ಲೂ ಸತ್ಯ, ನೀವು ಹೇಳಿದ್ದು ಕರೆಕ್ಟು ಬಾಸ್. ನಾವು ನಮ್ಮ ಡೈರೆಕ್ಟರ್ ಸರ್ ಜೊತೆ ಮಾತಾಡಿ ಫುಲ್ಲು ಫಾರಿನ್ಸ್ಗೆಲ್ಲ ಹೋಗಿ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ವಿಷಯಕ್ಕೆ ಬನ್ನಿ. ಲೋಕಲ್ ಇಂಡಿಯಾದ ಲೋಕಲ್ ಫೀಲ್ ಬೇಕು ಅಂತ ಫಾರಿನ್ ಅಲ್ಲಿ ಸೆಟ್ಸ್ ಹಾಕ್ಬಿಟ್ಟು ಅಲ್ಲೆಲ್ಲ ಲಿರಿಕ್ಸ್ ಬರ್ದು ಏನಾಗುತ್ತೆ, ನಮ್ಮ ಫಿಲ್ಮ್ ಓಪನಿಂಗ್ ಸೀನ್ ಅಲ್ಲೇ ಮಗು ಓಡೋಗ್ಬಿಟ್ಟು ಜಂಪ್ ಮಾಡಿ ಬೋರ್ಡಲ್ಲಿ ಬಿದ್ದೋಗ್ಬಿಡುತ್ತೆ. ಓಕೆ ಓಕೆ, ಅದೇ ನೀವು ಕೇಳ್ಬೋದು ಮಗು ಹೆಂಗ್ ಬಿತ್ತು ಅಂತ. ಇಲ್ಲ, ನಾನೇನ್ ಕೇಳಲ್ಲ. ಇಲ್ಲ, ಪರವಾಗಿಲ್ಲ, ಹೇಳ್ತೀನಿ. ಅದು ಬಿದ್ದೋಗ್ಬಿಟ್ಟು ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು ಆ ಮಗು ಹೇಗ್ ಬಿತ್ತು ಅಂತ ಬಾಸ್. ನಿಜವೋ ಅದು ಪುಳುಕ್ ಅಂತ ಬಿತ್ತ ಅಥವಾ ಢಮಾರ್ ಅಂತ ಬಿತ್ತ, ಅದನ್ನ ನೀವು ಚಿತ್ರಮಂದಿರಲ್ಲೇ ನೋಡ್ಬೇಕು. ಈ ಸಮಯದಲ್ಲಿ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಓಡ್ ಬಂದ್ಬಿಟ್ಟು ಬೋರ್ನಲ್ಲಿ ಬೀಳ್ತೀನಿ, ಮಗುನ ಸೇವ್ ಮಾಡಕ್ಕೆ ಬೀಳ್ತೀನಿ ಬಾಸ್. ಅಲ್ಲ ಶ್ರೀಮಂತ್ ನಾಯಕ್ ಅವರೇ, ನೀವ್ ಯಾಕೆ ಬೀಳ್ಬೇಕು? ಈ ಚಿತ್ರದಲ್ಲಿ ನೀವು ಅಭಿನಯಿಸಿದ್ದೀರಾ. ಚೆನ್ನಾಗಿ ಕೇಳಿದ್ರಿ ಬಾಸ್, ನಾವೇ ಬಾಸ್ ಫಿಲಂ ಹೀರೋ. ಮೈ ಗಾಡ್, ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಬಿದ್ದಾಗ ಬೋರ್ನಲ್ಲಿ ಬಿದ್ದು ಸಿಗಾಕೊಂಡ್ಬಿಡ್ತೀನಿ ಬಾಸ್. ಅಲ್ಲ ಶ್ರೀಮಂತ್ ನಾಯಕ್ ಅವರೇ, ನೀವ್ ಯಾಕೆ ಬೋರ್ವೆಲ್ ನಲ್ಲಿ ಸಿಕ್ಕಾಕೋಬೇಕು? ನೀವ್ ಇಷ್ಟು ಸಣ್ಣ ಇದ್ದೀರಿ. ಹಾಕೋದು. ಮೈ ಗಾಡ್, ನೋಡಿ ಬಾಸ್, ಮೊದಲು ಹಂಗಿದ್ದೆ. ಏನಾಯ್ತು, ಬೋರ್ನಲ್ಲಿ ಬಿದ್ದಾಗ ಫುಲ್ ಉಪ್ಪು ನೀರು ಬಾಸ್. ಫುಲ್ ಉಪ್ಪು ನೀರಲ್ಲಿ ನಾನು ಸಿಂಕ್ ಆಗ್ಬಿಟ್ಟು ಹಿಂಗಾಗ್ಬಿಟ್ಟೆ. ಇವರು ಸಣ್ಣ ಆದ ಕಥೆಯನ್ನ ಮತ್ತೆ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ನ ನಂತರ. ನೀವು ತುಂಬಾ ದಪ್ಪಗಿದ್ದೀರಾ? ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸುಂದರವಾಗಿ ಕಾಣಲು ಉಪಯೋಗಿಸಿ ಶೌಚಾಲಯ ನ್ಯೂಟ್ರಿಸ್ಲೇಮ್. ಶೌಚಾಲಯ. ವಿರಾಮದ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಸಂದಿಲ್ ನ್ಯೂಸ್ 22/7 ಘೋರ ದಟ್ಟ ದರಿದ್ರ. ಬೋರ್ವೆಲ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗಾಗಿ ನೀಡ್ತಾ ಇದ್ದಂತಹ ದ ಬೋರ್ವೆಲ್ನ ಎಕ್ಸ್ಪರ್ಟ್ ನಿಷ್ಣಾತ್ ಬೋರದ್ವಾಜ್ ಅವರ ಜೊತೆ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ. ಹೇಳಿ ನಿಷ್ಣಾತ್ ಬೋರದ್ವಾಜ್ ಅವರೇ. ಇಂಡಿಯನ್ ಬೋರ್ವೆಲ್ ಆಕ್ಟ್ ಪ್ರಕಾರ ಆ ಮಗು ಆ ಬೋರ್ವೆಲ್ ಮೇಲೆ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದ ಮೂಲಕ ನಮ್ಮ ಜೊತೆಗಿದ್ದಾರೆ ನಮ್ಮದೇ ರಿಪೋರ್ಟರ್. ನೇರ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮನೆಗಳಿಗೆ ಬಿತ್ತರಿಸೋದಕ್ಕೆ ಬೋರ್ವೆಲ್ ಹತ್ತಿರದಿಂದಲೇ ಅಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ ಆದಂತಹ ಲಕ್ಷ್ಮಣ್ ಬರದಿಗಾರ್ ಅವರೇ, ನೀವು ಬೋರ್ವೆಲ್ ಹತ್ರನೇ ಇದ್ದೀರಿ. ಬೋರ್ವೆಲ್ ಹತ್ರನೇ ಇದ್ದೀನಿ. ಅಲ್ಲ ನನ್ನ ಮನೆಗೆ ಕೇಳ್ತಾ ಇದ್ರೆ ಅಲ್ಲಿನ ಹೌದು ಕೇಳ್ತಾ ಇದೆ.
ಹಾ ಬೇಳೂರು ಅವರೇ, ಇಲ್ಲಿ ಮೋಡ ಕವಿದ ವಾತಾವರಣ ಇದೆ ಹಾಗೂ ಇನ್ನೊಂದು 15 ನಿಮಿಷಗಳಲ್ಲಿ ಬಿಸಿಲು ಬರ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ ಬೇಳೂರು ಅವರೇ. ಓಕೆ 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 ಬದಿಗಾರ್ ಅವರೇ, ಆ ಮಗು ಬಿದ್ದು ಎಷ್ಟು ಹೊತ್ತಾಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಖಚಿತವಾದಂತ ಮಾಹಿತಿ ಇದೆಯಾ? ಹೌದು ಬೇಳೂರು ಅವರೇ, ನಮಗೆ ಖಚಿತವಾದ ಮಾಹಿತಿ ಅಂತ ಏನು ತಿಳಿದು ಬಂದಿಲ್ಲ. ಆದರೆ ನಮಗೆ ಬಂದಿರತಕ್ಕಂತಹ ವರದಿಗಳ ಪ್ರಕಾರ ಇದು ಕೊನೆಯ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು, ಮಗು ಮಾಡಿರತಕ್ಕಂತಹ ಕೊನೆಯ ಸ್ಟೇಟಸ್ ಅಪ್ಡೇಟ್ ಆರ್ಕೂಟ್ನಲ್ಲಿ. ಹಾಗಾದ್ರೆ ಸಾಕಷ್ಟು ಹೊತ್ತಾಗಿದೆ ಅನ್ಸುತ್ತೆ. ಓಕೆ ಓಕೆ ಬದಿಗಾರ್ ಅವರೇ, ಆ ಮಗು ಏನಾದ್ರು ಹೇಳಿ ಪ್ರಯತ್ನ ಪಡ್ತಾ ಇದೆಯಾ? ಅದೇನಾದ್ರು ಕೂಗ್ತಾ ಇದೆಯಾ? ಅದೇನಾದ್ರು ನಿಮಗೆ ಕೇಳಿಸ್ತಾ ಇದೆಯಾ? ಇಲ್ಲ ಬೇಳೂರು ಅವರೇ, ಅದು ತುಂಬಾ ಆಳವಾದ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಕಾರಣದಿಂದ ಅದು ಮಾತಾಡ್ತಕ್ಕಂಥ ಯಾವುದೇ ಶಬ್ದ ನಮಗೆ ಕೇಳ್ತಾ ಇಲ್ಲ ಬೇಳೂರು ಅವರೇ. ಓಕೆ ಓಕೆ ಕೇಳಿಸ್ದೇನು ಪರವಾಗಿಲ್ಲ. ಆ ಮಗುವಿನ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ಭಾವನೆಗಳು ಯಾವ ರೀತಿ ಇರ್ಬೋದು, ಆ ಮಗುವಿನ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ತುಮುಲ ತೊಳಲಾಟಗಳು ಯಾವ ರೀತಿ ಇರ್ಬೋದು ಅಂತ ನಿಮ್ಗೆ ಅನ್ಸತ್ತೆ? ಅಲ್ಲ ಬೇಳೂರು ಅವರೇ, ಇದು ತುಮಕೂರು ತೋಟ ಅಲ್ಲ. ನಿಮ್ಗೆ ತಪ್ಪು ಗ್ರಹಿಕೆ ಆಗಿರ್ಬೇಕು. ಇದು ತುಮಕೂರು ತೋಟ ಅಲ್ಲ, ಇದು ಬೆಂಗಳೂರಿನ ಬೋರ್ವೆಲ್. ಓಕೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ನಮ್ಗೆ ಬಂದಿರ್ತಕ್ಕಂಥ ವರದಿಗಳ ಪ್ರಕಾರ ಅಲ್ಲಿ ಲಕ್ಷಾಂತರ ಮಂದಿ, ಇನ್ಫ್ಯಾಕ್ಟ್ ಕೋಟ್ಯಾಂತರ ಮಂದಿ ಸೇರ್ಕೊಂಡ್ಬಿಟ್ಟಿದ್ರು, ಜಮಾಯಿಸ್ಬಿಟ್ಟಿದ್ರು, ಸಾಕಷ್ಟು ನುಗ್ಗುಲಾಟಗಳಾಯ್ತು ಅಂತ ವರದಿಗಳು ಬಂದಿವೆ. ಆ ವರದಿ ಎಷ್ಟು ಮಟ್ಟಿಗೆ ನಿಜ? ಒಟ್ಟಾರೆ ಹೇಳೋದಿದೆ, ನೀವು ಹೇಳಿರ್ತಕ್ಕಂತಹ ಮಾತು ನಿಜ ಅಂತಾನೆ ಹೇಳ್ಬೋದಾಗಿದೆ ಬೇಳೂರು ಅವರೇ. ಇಲ್ಲಿ ಲಕ್ಷಾಂತರ ಜನ, ಇನ್ಫ್ಯಾಕ್ಟ್ ಸಾವಿರಾರು ಜನ ಜಮಾಯಿಸ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಎಲ್ಲಿ ಜನಜಂಜಾಟ ಜಾಸ್ತಿ ಆಗುತ್ತೋ ಅಂತ ನಾನೇ ಅವ್ರನ್ನ ಮನೆಗಳಿಗೆ ಕಳಿಸ್ಬಿಟ್ಟಿದ್ದೀನಿ ಬೇಳೂರು ಅವರೇ. ನಮ್ಮ ಚಾನಲ್ನಲ್ಲಿ ಬರ್ತಿರುವಂತಹ ಲೈವ್ ಪ್ರೋಗ್ರಾಮನ್ನು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನಲ್ನಲ್ಲಿ ಬರ್ತಾ ಇರತಕ್ಕಂತಹ ಲೈವ್ ಪ್ರೋಗ್ರಾಮನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡಲಿ ಅಂತ ನಾನೇ ಅವ್ರನ್ನ ಮನೆಗಳಿಗೆ ಕಳಿಸ್ಬಿಟ್ಟಿದ್ದೀನಿ ಬೇಳೂರು ಅವರೇ. ಅದಾಗಿದ್ದ ಮೇಲೆ ಇಲ್ಲಿ ಜನಜಂಜಾಟ ಜಾಸ್ತಿಯಾಗಿ, ನುಗ್ಗುಲಾಟ ಜಾಸ್ತಿಯಾಗಿ ಇನ್ನಷ್ಟು ಜನ ಎಲ್ಲಿ ಈ ತೂತಿನಲ್ಲಿ ಅಂದರೆ ಈ ಬೋರ್ವೆಲ್ನಲ್ಲಿ ಬೀಳ್ಬೋದು ಅಂತ ಹೇಳಿ ನಾನೇ ಸಿಮೆಂಟ್ ಹಾಕಿ ಮುಚ್ಚಿಬಿಟ್ಟಿದ್ದೀನಿ ಬೇಳೂರು ಅವರೇ. ಓಕೆ 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 ವೀಕ್ಷಕರೇ, ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ಸಂಪರ್ಕ ಕಡಿತಗೊಂಡಿದೆ. ಅವರನ್ನ ನಾಳೆ ನಾಡಿದ್ರಲ್ಲಿ ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಅಲ್ಲಿವರೆಗೂ ಈ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ. ಈ ಚರ್ಚೆಯನ್ನ ಮತ್ತೆ ನಾವು ಮುಂದುವರಿಸುವವರೆಗೂ ಒಂದು ಸಣ್ಣ ಬ್ರೇಕ್.